ಮಾದೇವನ ಕೊಂಡಾಡಿ ಕುಣಿರೋ. ಒಡೆಯಾ ಸಂಗೀಣೆ, ಟೀಟು ತೆಲ್ಲೋಗಿದೆ? ಅದು ವಸಿ ಹಟ್ಟಿ ಕ್ಯಾಮೆ ಇತ್ತು, ಅಕ್ಕಂದ್ರ ಜೊತೆಲ್ಲ ಮಾತಾಡ್ತಿದ್ನಲ್ಲ, ಅದಕ್ಕೆ ಹೊತ್ತಾತು. ಸರಿ, ಬಾ ಬಾ ಕೂತ್ಕೊ ನೀನು. ಒಡೆಯಾ, ಹಬ್ಬ ಬೋ ಸಂದಾಗಾತು ಅಲ್ವಾ? ಹ್ಞೂ ಸಂಗೀಣೆ, ಸಂಗೀಣೆ, ನಿನ್ನಂತ ಹೆಣ್ಣು ಪ್ರತಿ ಹಟ್ಟಿಲಿದ್ರೆ ಆ ಹಟ್ಟಿಲಿ ಪ್ರತಿ ಕ್ಷಣನೂ ಸಂಭ್ರಮನೆ ಸಂಖ್ಯೆನೆ, ಪ್ರತಿದಿನನೂ ಹಬ್ಬನೇ. ಅಯ್ಯ, ಇದ್ರಾಗ ನಂದೇನೈತೆ ತಕೊಳ್ಳಿ, ಹಟ್ಟಿ ಮಂದಿ ಎಲ್ಲ ಸೇರಿ ಮಾಡವ್ರೆ, ನಾ ಏನು ಮಾಡಿಲ್ಲ. ಈ ಸಡಗರ ಸಂಭ್ರಮಕ್ಕೆಲ್ಲ ನೀನೇ ಕಾರಣ ಸಂಖ್ಯೆನೆ. ಇವೆಲ್ಲ ನಿನ್ನಿಂದನೇ ಆಗಿದ್ದು. ನಿನ್ನಂತ ಹೆಂಡ್ರನ್ನ ಪಡೆದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೆ. ಸಾಕ್ ಸುಮ್ಕಿರಿ ಒಡೆಯ, ನಿಮ್ಮಂತ ಗಂಡಂಗ್ ಹೆಂಡತಿಯಾಗಿ ಇಂಥ ಹಟ್ಟಿಗೆ ಸೊಸೆಯಾಗಿ ಬಂದಿರೋಳು ನಾನೇ ಅದೃಷ್ಟವಂತೆ. ಇಲ್ಲ ಸಂಗೀಣೆ, ಈ ಜಗತ್ನಾಗೆ ಉಯ್ಯೋ ಮಳೆ, ಬೀಸೋ ಗಾಳಿ, ನಮ್ಮನ್ನೆಲ್ಲ ಹೊತ್ತಿರೋ ಭೂಮಿ, ಇವೆಲ್ಲ ಈ ಸೃಷ್ಟಿಗೆ ಬಹು ಮುಖ್ಯ. ಇವೆಲ್ಲ ಇಲ್ದೇನೆ ಸೃಷ್ಟಿನೇ ಇಲ್ಲ. ಅವಕ್ಕೆ ಅದರ ಹಮ್ಮು ಗೊತ್ತಿಲ್ಲ, ಬೆಲೆಯೂ ಗೊತ್ತಿಲ್ಲ. ತಮ್ಮ ಪಾಡಿಗೆ ತಮ್ಮನ್ನ ಈ ಸೃಷ್ಟಿಗೆ ಅರ್ಪಿಸ್ಕೊಳ್ತೇವೆ. ನೀನು ಹಾಗೇನೆ ಸಂಗೀಣೆ, ನಿನ್ನ ತ್ಯಾಗ, ನಿಯಮ, ನಿಷ್ಠೆ, ಶಕ್ತಿ ನಿನಗೇ ಗೊತ್ತಿಲ್ಲ. ಒಡೆಯ, ಇದ್ಯಾನ ಹಿಂಗೆ ಹೇಳ್ಬಿಟ್ರಿ? ಇದ್ರಾಗ ನನ್ ತ್ಯಾಗ ಏನೈತೆ? ಸಂಗೀಣೆ, ಈ ಹಟ್ಟಿಯಾಗೆ ಸಡಗರ ಸಂಭ್ರಮ ಮತ್ತೆ ಮೂಡುತ್ತೆ ಅಂತ ನಾವ್ಯಾರು ಅನ್ಕೊಂಡಿರ್ಲಿಲ್ಲ. ಪ್ರತಿಕಿತ ನಾನೇ ಈ ಹಟ್ಟಿ ಬಿಟ್ಟು ಹೋಗುಮ ಅಂತಿದ್ದೆ. ಆದ್ರೆ ನೀನು ಬೇಡ, ಎಲ್ರು ಒಂದಾಗಿ ಬಾಳುಮ ಅಂತಿದ್ದೆ. ನಮ್ಮಪ್ಪಯ್ಯ ನಮ್ಮನ್ನ ಈ ಹಟ್ಟಿಂದ ಹೊರಗಾಕ್ದಾಗ ನಾನು ಈ ಹಟ್ಟಿ ಋಣನೇ ಮುಗ್ದೋಯ್ತು ಅನ್ಕೊಂಡೆ. ಆದ್ರೆ ನೀನು ಛಲ ಬಿಡ್ಲಿಲ್ಲ. ನಿನ್ನ ತ್ಯಾಗ, ಪ್ರೀತಿ, ಶಕ್ತಿಯಿಂದ ಹಟ್ಟಿ ಜನರು ಮನ್ಸ್ಗಿದ್ದೆ. ಮಹಾಶರಣೆ ಸಂಕವ ಅನ್ಸ್ಕೊಂಡೆ. ಸುಮ್ಕೆ ಏನೇನೋ ಹೇಳಿ ನನ್ನನ್ನು ಹೊಗಳ್ಬೇಡಿ ಒಡೆಯ. ನೀವ್ ಅನ್ಕೊಂಡಿರೋಷ್ಟು ದೊಡ್ಡ ಮನ್ಸಿ ನಾನಲ್ಲ. ಗುಣಕ್ ಮತ್ಸರ ಯಾಕೆ ಸಂಕಣೆ? ನಿನ್ನಂತ ಹೆಂಡ್ರನ್ ಪಡೆದಕ್ಕೆ ನಾನು ಬಹು ಪುಣ್ಯ ಮಾಡಿದ್ದೆ. ನನ್ನ ಬರಿದಾದ ಬಾಳಲ್ಲಿ ತುಂಬಲಾರ್ದಷ್ಟು ಸಂತೋಷನ ಕೊಟ್ಟಿದ್ಯಾ. ಅಷ್ಟೇ ಯಾಕೆ, ನನ್ನ ಅಪ್ಪಯ್ಯನ ಪ್ರಾಣ ಉಳಿಸಿ ಅವನಿಗೆ ಮರು ಜೀವ ಕೊಟ್ಟಿ. ನೀ ನನ್ನ ಹೆಂಡ್ರು ಮಾತ್ರ ಅಲ್ಲ, ನನ್ನ ಪಾಲಿಂದ ಯಾವತ್ತೇ ನೀನು. ನಿನ್ ಸೇವೆ ಮಾಡಿ ನಾನು ನನ್ನ ಜೀವನನ ಪಾವನ ಮಾಡ್ಕೋತೀನಿ. ಸಂಕಣೆ, ನಿನ್ನ ನೋಡ್ತಾ ಇದ್ರೆ ನಿನ್ ಕಾಲಿಗೆ ಬಿದ್ದು ನಿನ್ ಕೈ ಮುಗಿಬೇಕನ್ಸ್ತೈತೆ, ಕೈ ಮುಗಿಬೇಕನ್ಸ್ತೈತೆ ಸಂಕಣೆ. ಒಡೆಯ ಒಡೆಯ ಬಿಡ್ತು ಅನ್ನಿ ಒಡೆಯ. ಯಾಕ ಇಂಥ ದೊಡ್ಡ ದೊಡ್ಡ ಮಾತಾಡಿ ನನ್ನನ್ನ ದ್ಯಾವ್ರಂಗೆ ಗುಡಿನ ಕೂರಿಸ್ಬೇಕು ಅಂದ್ಕೊಂಡಿರ? ಒಡೆಯ, ನಾವು ವಿರೋಧಿ ಮಾಡಿ ಲಗ್ನ ಆಗಿದ್ನ ನೀವು ಮರೆತ್ಬಿಟ್ರಾ?
ನನ್ನ ಪಾಲಿನ ದ್ಯಾವ್ರು ಒಡೆಯ, ನಾನು ನಿಮ್ಮ ಚರಣದಾಸಿ ಅಟೆಯ. ಯಾವುದೇ ಹೆಣ್ಣಿಗೂ ಸತ್ಯ, ನೀತಿ, ನ್ಯಾಯ, ನಿಷ್ಠೆ, ಗೌರವ ಇದೆಲ್ಲನೂ ಮುಖ್ಯ ಆಗಿರ್ತೈತೆ. ಅದನ್ನ ನಾನು ಪಾಲಿಸ್ಕೊಂಡು ಇಲ್ಲಿ ಗಂಟ ಬಂದೀವಿ ಒಡೆಯ. ನಮ್ದವನ್ನ ಯಾವತ್ತೂ ಆ ನನ್ನ ಮಾದಪ್ಪ ಕೈ ಬಿಡೋಕ್ಕಿಲ್ಲ. ನಿಜ ಸಂಖ್ಯೆ, ನೀ ಹೇಳ್ತಿರೋದು ನಿಜ. ನಿನ್ನಂತ ಒಳ್ಳೆಯ ಮನಸ್ಸಿನ ಹೆಣ್ಮಗಳು ಪ್ರತಿ ಹಟ್ಟಿ ಆಗಿದ್ರೆ ಆ ಹಟ್ಟಿ ನಂದನ್ ವನ ಆಗುತ್ತೆ. ನೋಡು, ಇವಾಗ ಈ ನಮ್ಮ ಹಟ್ಟಿ ದೇವ್ರ ಗುಡಿ ಆದಂಗೈತೆ. ದಿಟ ಒಡೆಯ, ಈ ಭಕ್ತಿ ಸಡಗರ ಸಂಭ್ರಮ ಯಾವಾಗ್ಲೂ ನಮ್ಮ ಈ ಹಟ್ಟಿನಾಗೆ ತುಂಬಿ ತುಳ್ಕಾಡ್ತಿರ್ಲಿ ಅಂತ ನನ್ನ ಮಾದೇಶ್ವರನ ನೆನ್ಸ್ಕೊಳ್ಳೋಣ. ಗೌಡ್ರೆ, ಈ ನನ್ನ ಮಗಿನ ನಿಮ್ ಮಾಡ್ಲಿಕ್ಕೆ ಆಗ್ತಾ ಇವನಿ. ಈ ನನ್ ಕಂದ ಏನಾದ್ರೂ ತೆಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಶಂಕರೇಗೌಡ್ರೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇವನಿ. 6 ಜನ ಸೊಸೆ ಒಂದು ತೂಕ ಆದರೆ ನಮ್ಮ ಸಂಕವನೇ ಒಂದು ತೂಕ. ನನ್ನ ಮಗಳಂಗೆ ನೋಡ್ಕೊತೀನಿ, ಧೈರ್ಯವಾಗಿ ಕಳಿಸ್ಕೊಡಿ. ಅವ್ವ, ಒಳ್ಳೆ ಮನಸ್ಸಿನಿಂದ ಬಲಗಾಲಲ್ಲಿ ಸೇರದ್ದು ನಾನು ಸೇರ್ತಿರೋ ಮನೆ ಬಂಗಾರವಾಗಲಿ ಅಂತ ಶಿವನ್ ನೆನೆಸ್ಕೊಂಡು ಒಳಗಡೆ ಬಾರವ್ವ. ಅತ್ಯವ, ಇದೆಲ್ಲ ಯಾನ? ಇವತ್ತು ಶಿವರಾತ್ರಿ ಕಣವ. ಶಿವ ಪೂಜೆಗೂ ಮೊದಲು ಶಿವ ಕೊಟ್ಟ ಭಾಗ್ಯನ ಹೊಟ್ಟೆಲ್ ಹೊತ್ಕೊಂಡ್ರು ನಿನಗೆ ನಾವು ಉಡುಗೊರೆ ಕೊಡಬೇಕು ಅನ್ನಿಸ್ತು ತಾಯಿ. ಮಾವಯ್ಯ, ಯಾನ್ ಹೇಳ್ತಿದ್ದೀರಿ? ನಿನ್ನನ್ನ ಬಂಜೆ ಅಂತ ಆಡ್ಕೊಂಡ ಜನರ ಮುಂದೆ ನೀನು ತುಂಬ ಗರ್ಭಿಣಿಯಾಗಿ ಬಂದಿದ್ಯಾ ಕಣವ. ಇದನ್ನ ನೀನು ಸೀಮಂತ ಅಂತನಾದ್ರೂ ತಿಳ್ಕೊಳವ. ಅಪ್ಪಯ್ಯ, ಅಪ್ಪಯ್ಯೋ ಮಗ, ಇದ್ಯಾನ ಅಪ್ಪಯ್ಯ, ಮಳೆ ಹನಿ ನಿಂತರೂ ಮರದನಿ ನಿಲ್ಲಲ್ಲ ಅನ್ನಂಗೆ ಇಡೀ ಲೋಕವೇ ಬೆಳಗಾನ ಶಿವರಾತ್ರಿಲಿ ಶಿವಧ್ಯಾನ ಮಾಡಿ ಮುಗಿಸಿದ್ರು, ನಿಂದು ಶಿವಧ್ಯಾನ ಇನ್ನೂ ಮುಗ್ದಿಲ್ವಾ ಅಪ್ಪಯ್ಯ? ಮಗ, ಬೇಡಿದ್ದನ್ನೆಲ್ಲ ಕೊಟ್ಟು ನಮ್ಮ ಬಾಳನ್ನೇ ಬೆಳಕು ಮಾಡಿದ ಬೆಟ್ಟಗಿನ್ನ ಬೆಳಗಾನ ಅಲ್ಲ, ಎಷ್ಟು ಧ್ಯಾನ ಮಾಡಿದ್ರು ಸಾಲದು ಕಣ್ಮಗ. ನಾವು ಬಿತ್ತಿದ ಬೀಜ, ಮಾಡಿದ ಪುಣ್ಯ, ಧರ್ಮ, ಭಕ್ತಿ ಇವೆಲ್ಲ ಯಾವತ್ತೂ ವ್ಯರ್ಥ ಆಗಕ್ಕಿಲ್ಲ ಕಣ್ಮಗ. ಒಂದಲ್ಲ ಒಂದಿನ ಫಲ ಕೊಟ್ಟೇ ಕೊಡುತ್ತೆ, ಕೊಡ್ತಾನೇ ಇರುತ್ತೆ. ಮಗ, ನಿಂತಾವು ಇನ್ನೊಂದು ಮಾತು ಹೇಳ್ಬೇಕಾಗಿತ್ತು. ಹೇಳಪ್ಪಯ್ಯ, ಅದ್ಯಾನ ನಂತಾವ ಮಾತಾಡೋಂಥದ್ದು? ಅನ್ನಂಗೆ ಮರ್ತಿದ್ದೆ. ನಾಯಕರು ಕುಲದ ಕಟ್ಟೆತವ ನೀನು ಬರ ಕೇಳಿದ್ರು, ಅದನ್ನ ಹೇಳವ ಅಂತಾನೆ ಬಂದೆ. ಒತ್ತಾರಕ್ಕೆ ಹೋದ್ರಾಯ್ತು, ಬಿಡು ಕೂಸೆ. ನೋಡು, ಇನ್ಮೇಕೆ ಈ ಪೋಡಿನ ಕುಲಸ್ತಿಕೆ, ಈ ಪೋಡಿನ ಉಸಾಬರಿ ಎಲ್ಲ ನಿಂದೆಯ. ಇನ್ಮೇಕೆ ನೀನೇ ಇದೆಲ್ಲ ಮಾಡಬೇಕು. ಇದೇನಪ್ಪಯ್ಯ ಹಿಂಗ್ಯೋಳಿ ಬಿಡ್ತು ಅನ್ನು?
ಅಜ್ಜಿ ಇಲ್ಲದ ಮನೆ, ಮಜ್ಜಿಗಿಲ್ಲದ ಊಟ, ಸಜ್ಜನರಿಲ್ಲದ ಸಭೆ ಯಾತಕ್ಕೆ ಬೇಕು ಅಂತಾರೆ ತಿಳಿದವರು. ಹಂಗೆ ಈ ಅಟ್ಟಿಗೆ, ಈ ಪೋಡ್ಗೆ ತಲೆಗಂಬ ಇದ್ದಂಗೆ ನೀವು. ನೀನಿರುವಾಗ ನಾವು ಹೋಗದ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅಪ್ಪಯ್ಯ. ನೀ ಇಲ್ಲದೆ ನಿನ್ನ ಮುಂದಾಳತ್ವ ಇಲ್ಲದೆ 7 ದಿನ ನಮ್ಮ ಪ್ರಾಣವೇ ಹೋದಂಗೆ ಆಗ್ಬಿಟ್ಟಿತ್ತು. ಕೈ ಕಾಲೇ ಆಡ್ತಿರ್ನಿಲ್ಲ. ಯಾನೋ ದ್ಯಾವ್ರ ದಯ, ಆ ಸಂಕವ್ವ ದ್ಯಾವತಿಯಾಗಿ ಬಂದು ಈ ನಮ್ಮ ಮಟ್ಟಿನ ಮತ್ತೆ ಬೆಳಕು ಮಾಡಿಬಿಟ್ಲು ಅಪ್ಪಯ್ಯ, ಬೆಳಕು ಮಾಡಿಬಿಟ್ಲು. ನಿಜ ಕಣ್ಮಗ, ನೀವೆಲ್ಲರೂ ಸಂಕವನ್ನ ದ್ಯಾವತೆ ಅಂತ ಒಪ್ಕೊಂಬಿಟ್ರಲ್ಲ, ಅಷ್ಟು ಸಾಕು ಕಣ್ಮಗ ನನಗೆ. ನಮ್ಮಟ್ಟಿ ಬಿಟ್ಟು ಹೋದ್ಮ್ಯಾಕೆ ಈ ಕಡೆ ತಲೆನೇ ಹಾಕಲ್ವೇನೋ, ನನ್ನ ಆಸೆ ಕನಸಾಗೆ ಉಳಿದ್ಬಿಡ್ತದೇನೋ ಅಂತ ಭಾಳ ನೊಂದ್ಕೊಂಬಿಟ್ಟಿದೆ ಮಗ. ಆದರೆ ನಿಮ್ಮೆಲ್ಲರ ಪರಿಶ್ರಮದಿಂದ ಮತ್ತೆ ಅಟ್ಟಿಗೆ ಬಂದು ಸೇರ್ಕೊಂಡ್ಳು. ಓಡ್ನವ್ರು ಕೇಳೋ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಕೊಟ್ಟಾಳು, ಹೆಂಗೆ ಬದುಕಾಳೋ ಅನ್ನೋ ಭಯ ಇತ್ತು. ಆದರೆ ನಮ್ಮಟ್ಟಿಗೆ ಬಂದು ಕಳಂಕನೆಲ್ಲ ತೊಳೆದ್ಬಿಟ್ಲು. ಆಕೆ ಪತಿವ್ರತ ಶಿರೋಮಣಿ ಅನ್ನೋದನ್ನ ಸಾಬೀತು ಮಾಡಿಬಿಟ್ಲು. ನಿಜ ಅಪ್ಪಯ್ಯ, ಸಂಕವನಂತ ಸೊಸೆ ಪಡೆಯೋಕ್ಕೆ ಈ ಅಟ್ಟಿ ಪುಣ್ಯ ಮಾಡಿತ್ತು. ಹೌದು ಕಲ, ಬ್ರಹ್ಮ ನಮಗೆ ಜನ್ಮ ಕೊಡ್ತಾನೆ. ಒಂದು ಕೀತ ಯಮಪಾಶ ಬಿದ್ಮೇಲೆ ನಮ್ಮನ್ನು ಉಳಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂಥದ್ರಾಗೆ ಹೋಗಿದ್ದ ಪ್ರಾಣನೇ ತಂದು ಕೊಟ್ಬಿಟ್ಲು. ನಾನು ಅವಳನ್ನ ಮಗಳ ಸಮಾನ ಅನ್ಕೊಂಡಿದ್ದೆ. ಅಲ್ಲ, ನನ್ನ ತಾಯಿ ನನಗೆ ಮತ್ತೆ ಪುನರ್ಜನ್ಮ ಕೊಟ್ಟ ದೇವತೆ ಕಣಪ್ಪ ಅವಳು, ದೇವತೆ. ಹ್ಞೂ ಅಪ್ಪಯ್ಯ, ಯಾವ ದುಂಡೇಗೌಡ್ರಟ್ಟಿ ಮರುವಾದಿ ಮಣ್ಣುಪಾಲಾಯಿತು ಅಂತ ಜನ ಎಲ್ಲ ನಗ್ತಿದ್ರು. ಆ ಜನರಿಗೆ ಈ ಹಟ್ಟಿ ದ್ಯಾವಸ್ಥಾನ ಅಂತ ತೋರಿಸಿ 10 ಪೋಡಿನ ಜನರು ಕೈ ಎತ್ತಿ ಮುಗಿಯೋಂಗೆ ಮಾಡಿದ್ಲು ಅಪ್ಪಯ್ಯ, ಕೈ ಎತ್ತಿ ಮುಗಿಯೋಂಗೆ ಮಾಡಿದ್ಲು. ನಿಜ ಕಲ, ಅವಳ ದಯೆಯಿಂದನೇ ಇವತ್ತು ನಾವೆಲ್ಲ ಒಂದಾಗಿದ್ದೀವಿ. ಈ ಸಂಭ್ರಮ ಸಡಗರ ಇದನ್ನೆಲ್ಲ ನೋಡೋಕ್ಕೆ ಆನಂದ ಆಯ್ತದೆ ಕಲ. ಇನ್ಮ್ಯಾಕೆ ನಾನು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಈ ಹಿರಿತನ, ಪೋಡಿನ ಗೌಡಿಕೆ, ಯಜಮಾನಿಕೆ ಇವೆಲ್ಲ ನಂಗೆ ಯಾಕ್ಲೇಬೇಕು? ನೋಡ್ಲಾ, ಇಷ್ಟು ವರ್ಷ ಹೆಂಗೋ ನೀಸ್ಬಿಟ್ಟೆ. ಇನ್ಮ್ಯಾಕಾದರೂ ಈ ಅಟ್ಟಿ ಹಿರಿ ಮಗ ನೀನು, ನನ್ನೆಲ್ಲ ಜವಾಬ್ದಾರಿನ ನೀನು ವಹಿಸ್ಬಿಡ್ತೀನಿ. ಇನ್ನೆಷ್ಟು ದಿನ ಅನ್ಲ ನಾನು ಇರೋ ಅಷ್ಟು ದಿವಸ ನೆಮ್ಮದಿಯಾಗಿ ಕಾಲ ಕಳೆದ್ಬಿಡ್ತೀನಿ ಅಷ್ಟೇ. ಅಪ್ಪಯ್ಯ, ನೀ ಯಾನು ಯೋಚನೆ ಮಾಡಬೇಡ. ಹಿರಿ ಮಗನಾಗಿ ನಿನ್ನ ಹೆಗಲಿಗೆ ಹೆಗಲು ಕೊಡಬೇಕಾದ್ದು ನನ್ನ ಧರ್ಮ. ನಿನ್ನ ಜವಾಬ್ದಾರಿ ಏನು ಅಂತ ಹೇಳು, ಅದಕ್ಕೆ ನಾನು ತಲೆ ಕೊಡ್ತೀನಿ. ಅಪ್ಪಯ್ಯ, ನಿನ್ನ ಕಾಲಲ್ಲಿ ತೋರಿಸೋದನ್ನ ಕಣ್ಗೊತ್ಕೊಂಡು ಮಾಡ್ತೀನಿ. ಆದರೆ ಇದಕ್ಕೆಲ್ಲ ನಿನ್ನ ಮುಂದಾಳತ್ವ, ನಿನ್ನ ವಿವೇಕದ ಮಾತು ಬೇಕೇ ಬೇಕು ಅಪ್ಪಯ್ಯ. ಅದಕ್ಕೆ ನೀನು ಇನ್ನೂ 100 ವರ್ಷ ಗಟ್ಟಿ ಆಯಿಸ್ಕೊಡ್ಲಿ ಅಂತ ಆ ಬೆಟ್ಟದೈನ್ ಬೇಡ್ಕೊಳ್ತೀನಿ ಅಪ್ಪಯ್ಯ, ಆ ಬೆಟ್ಟದೈನ್ ಬೇಡ್ಕೊಳ್ತೀನಿ. ಮಗಳೇ ಸಂಕಮ್ಮ, ಏಳು ತಾಯಿ. ಮಾದಪ್ಪ, 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 ತಂದೆ, ನಿನ್ ಭಕ್ತಿನ ಈಗ ನೆನ್ಪಿಟ್ಕೊಂಡು ಬಂದ್ಯಾ? ಇಷ್ಟೊಂದು ಕೋಟಿ ಭಕ್ತರುಗಳ ನಡುವೆ ಈ ಪಾಪಿ ಭಕ್ತೆ ನಿನಗೆ ನೆನ್ಪಾದ್ಲ ತಂದೆ? ತಾಯಿ, ನಾನು ಮರೆತು ಮಲಗುವ ದೇವರಲ್ಲ. ಮರೆತು ಮಲಗಿದವರನ್ನು ಎಚ್ಚರಿಸೋ ಮಹಾದೇವ. ನೆನೆದವರ ಮನೆಯಲ್ಲಿ ತುಂಬಿ ತುಳುಕಾಡಬಲ್ಲೆ. ಮರೆತು ಮಲಗಿದವರ ಮನೆ ಹೊಕ್ಕಿ ಎಚ್ಚರಿಸಬಲ್ಲೆ.
ಸುತ್ತಲ ಜನರ ಈ ಲೋಕ ನಾಟಕದಲ್ಲಿ ಅವರವರ ಪಾತ್ರದ ಪ್ರಜ್ಞೆಯನ್ನು ಎಚ್ಚರಿಸೋದು ನನ್ನ ಕರ್ತವ್ಯ ತಾಯಿ. ಅದಕ್ಕಾಗಿಯೇ ನಾನು ಬಂದಿದ್ದೇನೆ. ಸ್ವಾಮಿ, ಎಲ್ಲನೂ ನೀನೆ, ಎಲ್ಲನೂ ನಿನ್ನಿಂದಾನೆ. ನಿನ್ನ ಅಣತೆ ಅಂತೆ ಎಲ್ಲನೂ ನಡೀತೈತೆ. ನನ್ನ ಹಟ್ಟಿಗೆ ಸಿರಿ ಸಂಪತ್ನ ಕೊಟ್ಟಿದ್ಯಾ. ನಿನ್ನ ಸದಾಕಾಲ ನೆನೆಯೋದೆ ನನ್ನ ಕಾಯಕ ತಂದೆ. ಬರೀ ನೆನೆದರೆ ಸಾಲದು ತಾಯಿ. ನೆನೆದು ಕಟ್ಟಿದ ಹರಕೆ, ಕೊಟ್ಟ ಭಾಷೆಯೂ ಕೂಡ ನೆನಪಿರಬೇಕು. ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಕಾರ್ಯವು ಅದರ ಕಡೆ ಇರಬೇಕಲ್ಲವೇ ತಾಯಿ? ಸ್ವಾಮಿ, ಯಾವ ಭಾಷೆ ಬಗ್ಗೆ ಹೇಳ್ತಿದ್ದೀರಾ? ನಾನು ಕೊಟ್ಟ ಸಿರಿ ಸಂಪತ್ತು, ಭೋಗ ಭಾಗ್ಯಗಳು ನೆನಪಿದೆಯಾ ತಾಯಿ? ಅಯ್ಯೋ ತಂದೆ, ಅದನ್ನ ಹೆಂಗ್ ಮರ್ತೇನು? ಎಲ್ಲಾದ್ರೂ ಮರೆಯೋದುಂಟೆ ನನ್ನಪ್ಪ? ಮತ್ತೇನು ತಾಯಿ, ಕೊಟ್ಟ ಭಾಗ್ಯವನ್ನು ದಟ್ಟ ಅಡವಿಯಲ್ಲಿ ಬಿಟ್ಟು ಈ ಹಟ್ಟಿಯಲ್ಲಿ ಬಂದು ಸೇರ್ಕೊಂಡಿದೆಯಲ್ಲ ತಾಯಿ. ಮನುಷ್ಯ ಕೊಟ್ಟಿದ್ದು ಮನೆ ತನಕ, ಈ ಮಾದಪ್ಪ ಕೊಟ್ಟಿದ್ದು ಕೊನೆ ತನಕ ಅನ್ನೋದು ನಿನಗೆ ತಿಳಿದಿಲ್ಲವೇ ತಾಯಿ? ನಾನು ಕೊಟ್ಟ ಮನೆ ಕತ್ತಲು ಕವಿದಿದೆ. ದೀಪ ಹಚ್ಚುವವರಿಲ್ಲ, ಧೂಪ ಹಾಕುವವರಿಲ್ಲ, ಅಂಗಳಕ್ಕೆ ರಂಗೋಲಿ ಇಲ್ಲ, ಅಂಗಳ ಕಾರ್ಯದ ಸುಳಿವೂ ಇಲ್ಲ. ಇದು ಸರಿಯೇ ತಾಯಿ? ಸ್ವಾಮಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ತಂದೆ. ಈ ಹಟ್ಟಿನಾಗೆ ಬಾಳಬೇಕು. ನನ್ನ ಅಜ್ಜಿಯವ್ವ ಮಾವಯ್ಯನ ಸೇವೆ ಮಾಡಿಕೊಂಡು ನನ್ನ ಕರ್ತವ್ಯನ ನಿರ್ವಹಿಸಬೇಕು ಅನ್ನೋ ಆಸೆಯಿಂದ ಈ ಹಟ್ಟಿ ಸೇರದೆ ಹೊರತು ನಿನ್ನನ್ನು ಮರಿಬೇಕು ಅಂತಲ್ಲ ತಂದೆ. ನಿನ್ನ ಉದ್ದೇಶವೇನೋ ಸರಿಯೇ ತಾಯಿ, ಆದರೆ ನನಗೆ ಕೊಟ್ಟ ಭಾಷೆಯನ್ನು ನೆನಪಿಸಿಕೊಳ್ಳಬೇಕಲ್ಲವೇ ತಾಯಿ? ನಿನ್ನ ಮಡಿಲು ತುಂಬಿರುವ ಮಕ್ಕಳು ನನ್ನ ಸೊತ್ತು. ನನ್ನ 77 ಮಲೆ ಕೈಲಾಸಕ್ಕೆ ಮೀಸಲಾದ ಕುಡಿಗಳು. ಅವರು ಸಾಮಾನ್ಯರಂತಲ್ಲ. ಅವರ ಜನನದಿಂದ ಹಿಡಿದು ನನ್ನ ಮುತ್ತಿನ ಜೋಳಿಗೆಗೆ ಭಿಕ್ಷೆ ಆಗುವವರೆಗೂ ಅವರ ಲಾಲನೆ ಪಾಲನೆಗೆ ಅದಕ್ಕೇ ಆದ ರೀತಿ ನೀತಿಗಳಿವೆ. ಅದನ್ನು ಪಾಲಿಸಲು ಈ ಜಾಗ ಸೂಕ್ತವಲ್ಲ ತಾಯಿ. ಪರಮಾತ್ಮ, ಏನ್ ಹೇಳ್ತಿದ್ಯಾ? ಹೌದು ತಾಯಿ. ಮುಖ್ಯವಾಗಿ ನನ್ನ ಶಿಶುಮಕ್ಕಳಾಗುವ ಈ ಮಕ್ಕಳು ಜಗದ ಲೌಕಿಕ ಸುಖಕ್ಕೆ ಅಂಟಬಾರದು. ಬಂಧು ಬಳಗವೆಂಬ ಸಂಕೋಲೆಯಲ್ಲಿ ಸಿಲುಕಿದರೆ ಅವರಿಗೆ ಲೋಕದ ಜನ ಕೈ ಎತ್ತಿ ಮುಗಿಯುವ ದೇವ ಮಾನವರಾಗಲು ಸಾಧ್ಯವೇ ತಾಯಿ? ನನ್ನ ಭಕ್ತಿಯಾದ ನೀನು ನನ್ನ ಭಕ್ತಿಗೆ ಸೋತು ನಿನ್ನ ಮಕ್ಕಳನ್ನು ಕೊಡಲು ಸಿದ್ಧರಾಗಿದ್ದೀಯೆ. ನಿನ್ನ ಗಂಡನೂ ಸಹ ಒಪ್ಪಿಕೊಳ್ಳಬಹುದು. ಆದರೆ ವಂಶದ ಕುಡಿಗಳನ್ನು ಹೆತ್ತವರಿಗಿಂತಲೂ ಹೆಚ್ಚು ಪ್ರೀತಿಸುವವರು ಅಜ್ಜಿ, ತಾತ. ಅವರು ಒಪ್ಪಿಕೊಳ್ಳದೆ ಅವರ ಮನಸ್ಸು ನೋಯಿಸಿ ದಾನ ಪಡೆಯುವುದು ಸಾಧ್ಯವೇ ತಾಯಿ? ಸಾಧ್ಯವಿಲ್ಲ. ಅದಕ್ಕೆ ವಿರೋಧವಾದರೆ ನಿನ್ನ ನೀತಿ ನಿಯಮ ಕೊಟ್ಟ ಮಾತಿಗೆ ತಪ್ಪಬೇಕಾಗುತ್ತದೆ. ಯೋಚಿಸಿ ನಿರ್ಧಾರ ತೆಗೆದುಕೋ ತಾಯಿ. ತಿಳಿಸಿ ಹೇಳಲು ಬಂದಿದ್ದೆ. ನನ್ನ ಕರ್ತವ್ಯ ಈಗ ಮುಗಿಯಿತು. ಇನ್ನು ಮುಂದೆ ನಿನ್ನ ಚಿತ್ತಕ್ಕೆ ಬಿಟ್ಟಿದ್ದು. ಮಾದಪ್ಪ, ಮಾದಪ್ಪ, ಮಾದಪ್ಪ.
ಸಂಗಣೆ ಸಂಗಣೆ ಅಳ್ತಾ ಇದೆಯಾ? ಇಲ್ಲ ಒಡೆಯ, ನಾನು ಅಳ್ತಿಲ್ಲ. ಸಂಗಣೆ, ನನ್ನ ಅರ್ಧಾಂಗಿ ನೀನು. ನಿನ್ನ ಮುಖದಾಗೆ ದುಃಖ ಆಯ್ತಾ ಸಂತೋಷ ಆಯ್ತಾ ಅಂತ ನನಗೆ ಗೊತ್ತಾಗಕ್ಕಿಲ್ವಾ? ನಿಜ ಹೇಳ ಸಂಗಣೆ, ಏನಾತ ಹೇಳು. ಕೆಟ್ಟ ಕನಸೇನಾದ್ರು ಕಂಡ್ಯಾ? ಅಯ್ಯೋ ಬಿಡ್ತು ನೀ ಒಡೆಯ, ನಾನು ಕನ್ಸು ಏನೋ ಕಂಡೆ, ಆದ್ರೆ ಅದು ಕೆಟ್ಟ ಕನ್ಸಲ್ಲ. ನನ್ನ ಹಟ್ಟಿ ಬೆಳಕು ನನ್ನಪ್ಪ ಮಹದೇಶ್ವರನ್ ಕಂಡೆ ಒಡೆಯ. ಏನು ಕನ್ಸ್ನಾಗೆ ಆ ಮಹದೇಶ್ವರ ಬಂದಿದ್ದ? ಸಂತೋಷ ಪಡ್ಬೇಕಾದ ವಿಷಯಕ್ಕೆ ಕಣ್ಣೀರಾಗ್ತಿದ್ಯಾ ಸಂಖ್ಯೆನೆ? ನಿನ್ ಪೂಜೆ ಪ್ರತಿಫಲವಾಗಿ ಆ ಮಹದೇಶ್ವರ ನಿನ್ ಕನ್ಸ್ನಾಗೆ ನಿನಗೆ ಆಶೀರ್ವಾದ ಮಾಡಕ್ ಬಂದವನೇ. ಸಂತೋಷ ಪಡು ಸಂಖ್ಯೆನೆ, ಸಂತೋಷ ಪಡು. ಒಡೆಯ, ಮಹದೇಶ್ವರ ನನ್ನ ಕನಸ್ನಾಗ ಬಂದಿದ್ದು ನಾನು ಮರ್ತಿರೋ ಮಾತನ್ನ ನೆನ್ಪು ಮಾಡಕ್ಕೆ. ಏನ್ ಹೇಳ್ತಿದ್ಯಾ ಸಂಖ್ಯೆನೆ? ಒಡೆಯ, ಸ್ವಾಮಿ ನನ್ನ ಕನಸ್ನಾಗ ಬಂದು ಏನವ್ವ ನಾ ಕೊಟ್ಟ ಭಾಗ್ಯನೆಲ್ಲ ಕಾಲ್ನಾಗ ಒದ್ದು ಅರಮನೆ ಬಿಟ್ಟು ಈ ಹಟ್ಟಿನಾಗ ಬಂದು ಕುಂತಿದ್ಯಾ. ಅಲ್ಲಿ ನೋಡಿದ್ರ ದೀಪ ಹಚ್ಚಕ್ಕೆ ಯಾರಿಲ್ಲ, ಧೂಪ ಹಾಕೋರು ಯಾರಿಲ್ಲ, ಅಂಗ್ಳದಾಗೆ ರಂಗೋಲಿ ಬಿಡ್ಸೋರು ಯಾರು ಇಲ್ಲ. ನೀ ಮಾಡಿದ್ದು ಸರಿ ಅಂತ ಕೇಳಿದ್ರು. ಏನು ಹಂಗಂದ್ರ? ಸರಿ, ಅವ್ರು ಹೇಳೋದು ನ್ಯಾಯ ಐತೆ. ಒಂದ್ ಮನೆ ಅಂದ್ಮ್ಯಾಕೆ ಆ ಮನೆ ವಕ್ತನ ಮಾಡಕ್ಕೆ ಒಂದ್ ಹೆಣ್ಣು ಇರ್ಲೇಬೇಕು. ಅದ್ ಸರಿ, ಅದಕ್ಕೆ ನೀನ್ಯಾಕೆ ಸಂಕಟ ಪಡ್ತೀಯ? ಸಂಕಟ ಪಡದೆ ಇನ್ನೇನ್ ಮಾಡ್ಲಿ ಒಡೆಯ? ಜೇನ್ ಗೂಡ್ಗೆ ಜೇನ್ ಸೇರ್ಕೊಂಡಂಗೆ ಈಗ ತಾನೇ ನಾವ್ ಈ ಹಟ್ಟಿಗೆ ಸೇರ್ಕೊಂಡಿವಿ. ಬಳಗದ ಜೊತೆ ಅತ್ಯವ ಮಾವ ಏನ್ ಸೇವೆ ಮಾಡ್ಕೊಂಡು ಪುಣ್ಯ ಕಟ್ಕೊಳ್ಳೋಣ ಅಂದ್ಕೊಂಡೆ. ಆದ್ರೆ ನನ್ ಮಹದೇಶ್ವರನ್ ಕರೆ ಬಂದೈತೆ. ಯಾನ್ ಮಾಡ್ಬೇಕು ಅಂತಾನೆ ತಿಳಿತಿಲ್ಲ. ಮಾಡೋದೇನ್ ಸಂಖ್ಯೆನೆ? ನಡಿ, ನಾವೆಲ್ಲ ಹೋಗುಮ. ಅಪ್ಪ ಅವ್ವಯ್ಯ ಅಣ್ಣ ಅತ್ತಿಗೆಂದ್ರು ಎಲ್ರೂ ಜೊತೆ ಕರ್ಕೊಂಡು ಹೋಗುಮ. ಅಲ್ಲೇ ಇರುಮ. ಅದ್ ನೀವ್ ಹೇಳ್ದಷ್ಟು ಸುಲಭ ಅಲ್ಲ ಒಡೆಯ. ಆ ಹಟ್ಟಿ ಜ್ಯೋತಿನ ಬೆಳಗಕ್ಕೆ ಬಾಳಿದ ಹಟ್ಟಿ ಈ ಹಟ್ಟಿ ಜ್ಯೋತಿನ ಆರಿಸಿ ಅವ್ರು ಬರೋ ಸಾಹಸ ಮಾಡ್ತಾರಿಯೇ? ಇಲ್ಲ ಒಡೆಯ, ಅದು ತಪ್ಪಾಗ್ತದ. ಮಾವಯ್ಯ ಅದಕ್ಕೆ ಒಪ್ಪಕ್ಕಿಲ್ಲ. ಅವ್ರನ್ನ ನಾವ್ ಕೇಳಬಾರ್ದು. ಮತ್ತೆ ಏನ್ ಮಾಡೋಮ ಸಂಖ್ಯೆನೆ? ನನಗೂ ಒಂದು ತೋಚ್ತಿಲ್ಲ ಒಡೆಯ. ನನ್ ಮಹದೇಶ್ವರ ನನಗ್ ಮಕ್ಳ ಫಲನ ಕೊಟ್ಟವನೆ. ಆದ್ರೆ ಅದ್ರ ಪ್ರತಿಫಲವಾಗಿ ನಾನು ಹರಕೆ ಹೊತ್ಕೊಂಡಿವ್ನಿ. ಈ ಹಟ್ಟಿನಾಗಿದ್ರೆ ಆ ಹರಕೆ ಯಾವತ್ತೂ ಈಡೇರಕ್ಕಿಲ್ಲ. ನಾನು ನಮ್ಮ ಹಟ್ಟಿಗೆ ಹೋಗ್ಲೇಬೇಕು ಒಡೆಯ. ಅದೇ ನನ್ ಚಿಂತೆ ಆಗೈತೆ. ಸಂಖ್ಯೆನೆ, ಹರಕೆ ಕಟ್ಕೊಂಡಿದ್ಯಾ? ಏನ್ ಹರಕೆ ಸಂಖ್ಯೆನೆ? ಕಾಲ ಕೂಡ ಬಂದಾಗ ಅದನ್ನ ಹೇಳ್ತೀನಿ ಒಡೆಯ. ಮೊದಲು ಹೆರಿಗೆ ಆಗ್ಲಿ. ನನ್ನ ಅಪ್ಪನ ಇಚ್ಛೆ ಅಂತ ಹೆರಿಗೆ ಆಗ್ಬೇಕು ಅಂದ್ರೆ ಅದಕ್ಕೆ ವ್ರತಗಳೈತೆ. ಆದ್ರೆ ನೀತಿ ನಿಯಮಗಳನ್ನ ಪಾಲಿಸ್ಬೇಕಾಯ್ತದೆ. ಈ ಪೋಡಿನ ಜನ ಜಂಗುಳಿ ಮಧ್ಯ ಅದಾಗಕ್ಕಿಲ್ಲ ಒಡೆಯ. ಸಂತೋಷದಾಗೆ ನಾನು ಮರ್ತೇ ಬಿಟ್ಟಿದ್ದೆ. ಅದಕ್ಕೆ ನನ್ನಪ್ಪ ನನ್ನ ಕನಸ್ನಾಗ ಬಂದು ನನ್ನ ನೆನ್ಪು ಮಾಡೋ ನೆನ್ಸ್ತೈತೆ. ನಡಿ ನಡಿ ಸಂಖ್ಯೆನೆ, ಮೊದಲು ನಾವು ಹಟ್ಟಿಗೆ ಹೋಗುಮ. ನಮಗೆ ಅದ್ಯಾವ್ರ ಸೇವೆನೇ ಮುಖ್ಯ, ನಾವು ಕಟ್ಟಿರೋ ಹರಿಕೆನೇ ಮುಖ್ಯ. ನಮಗೇನು ಇಲ್ದಿರ್ಬೇಕಾದ್ರೆ ಹರಿಕೆ ಕಟ್ಟಿ ಬೇಡ್ಕೊಂಡಿದ್ವಿ. ಈಗ ಆ ಭಗವಂತ ಎಲ್ಲಾನು ಕೊಟ್ಮ್ಯಾಕೆ ಆ ಭಗವಂತನ ಮರೆತ್ರೆ ತಪ್ಪಾಯ್ತದೆ ಸಂಖ್ಯೆನೆ, ತಪ್ಪಾಯ್ತದೆ. ಒಡೆಯ, ದಿಟ್ಟವಾಗ್ಲೂ ನಿಮ್ಗೆ ಇದಕ್ಕೆ ಒಪ್ಪಿಗೆ ಆಯ್ತಾ? ಅತ್ಯವ ಮಾವ ಹಿಂಗೆ ಈಸಿಯಾಗಿ ಗೊತ್ತಾದ್ರೆ ಸ್ಯಾನೆ ನೊಂದ್ಕೋತಾರೆ. ಸಂಖ್ಯೆನೆ, ನೀನ್ ಈ ಹಟ್ಟಿ ಮಹಾಲಕ್ಷ್ಮಿ ಇದ್ದಂಗೆ. ನೀನೇನ್ ನಿರ್ಧಾರ ತಗೊಂಡ್ರು ಅದಕ್ಕೊಂದು ಅರ್ಥ ಇರ್ತೈತೆ. ನೀ ಏನ್ ಚಿಂತೆ ಮಾಡಬೇಡ ಸಂಖ್ಯೆನೆ, ನೆಮ್ಮದಿಯಾಗಿ ಮಲಿಕೋ. ಒತ್ತಾರೆ ಎದ್ದು ಅಪ್ಪನ ಜೊತೆ ಮಾತಾಡಿ ಆಶೀರ್ವಾದ ಪಡೆದು ನಾವು ಹೊಂಟ್ಬಿಡು. ಮಲಿಕೋ. ಮಲಿಕೋ ಸಂಖ್ಯೆನೆ.
ಉಘೇ ಮಾದೇಶ್ವರ, ಉಘೇ ಉಘೇ ಮಾದೇಶ್ವರ, ಉಘೇ ಉಘೇ ಮಾದೇಶ್ವರ. ಮೃತ್ಯುವು ಯಾವ ರೂಪದಲ್ಲಿ ಬರುತ್ತದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಲೋಕ ಕಲ್ಯಾಣಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ನಾರಾಯಣ ನಾರಾಯಣ. ಓಹೋ ಹೋ ಹೋ, ಬರಬೇಕು ಬರಬೇಕು ನಾರ್ದರು. ಕೊನೆಗೂ ತೋರಿಸಿಬಿಟ್ಟಿರಲ್ಲ ನಿಮ್ಮ ಪಕ್ಷಪಾತದ ಬುದ್ಧಿಯನ್ನು. ನಾರಾಯಣ ನಾರಾಯಣ, ನನ್ನ ಮೇಲೆ ಏಕಪ್ಪ ಈ ಆರೋಪ? ನಾನೇನು ತಪ್ಪು ಮಾಡಿದೆ ಎಂದು ಈ ಮೂದಲಿಕೆ? ಆಪತ್ಕಾಲದಲ್ಲಿ ಆದವರನ್ನು ನೆಂಟ ಎನ್ನುತ್ತಾರೆ. ಆದರೆ ನೀವು ನಮ್ಮ ಕಷ್ಟ ಕಾಲದಲ್ಲಿ ಇತ್ತ ತಿರುಗಿಯೂ ನೋಡದೆ ಸಂಭ್ರಮದ ಸಮಯಕ್ಕೆ ಸರಿಯಾಗಿ ಬಂದಿರುವಿರಲ್ಲ. ಏನನ್ನಬೇಕು ನಿಮ್ಮ ಸಂಕುಚಿತ ಬುದ್ಧಿಗೆ? ಯಾಕಯ್ಯ ಈ ಬ್ರಹ್ಮಚಾರಿಯ ಮೇಲೆ ಬ್ರಹ್ಮಾಸ್ತ್ರ? ಮಗು ಅಳದಿದ್ದರೆ ಹೆತ್ತ ತಾಯಿಯೇ ಹಾಲನ್ನು ಕುಡಿಸುವುದು ಮರೆಯುತ್ತಾಳಂತೆ. ಇನ್ನು ನನಗೆ ಹೇಗೆ ಗೊತ್ತಾಗಬೇಕು ನಿನ್ನ ಕಷ್ಟ, ಸುಖ, ಸಂಭ್ರಮ, ಸಡಗರಗಳು? ಆತ್ಮೀಯರೊಂದಿಗೆ ಹಂಚಿಕೊಂಡರಲ್ಲವೇ ಕಷ್ಟವೇ ಆಗಲಿ ಸುಖವೇ ಆಗಲಿ ತಿಳಿಯುವುದು. ಈ ಶ್ರವಣ ಚಕ್ರವರ್ತಿಗೆ ಕಂಡವರ ಕಷ್ಟ ಕೇಳಿ ಅಭ್ಯಾಸವೇ ಹೊರತು ಕಂಡವರ ಮುಂದೆ ಕಷ್ಟವನ್ನು ಹೇಳಿ ತಿಳಿಯದು. ಕಷ್ಟವೆಂಬ ಶತ್ರುವನ್ನು ಏಕಾಂಗಿಯಾಗಿ ಸದೆಬಡದು ಅಭ್ಯಾಸ. ಅದಿರಲಿ, ನೀವೀಗ ಬಂದಿದ್ದು ಒಳ್ಳೆಯದೇ ಆಯಿತು. ನಿಮಗೊಂದು ಸಂಭ್ರಮದ ಸುದ್ದಿ ಇದೆ. ಗೊತ್ತು ಗೊತ್ತು. ಹೆಗಲಿಗೆ ಹೆಗಲು ಕೊಟ್ಟು ಹೆಬ್ಬಂಡೆಯಂತೆ ನಿಂತು ಈ ಸಾಮ್ರಾಜ್ಯದ ವಿಸ್ತಾರದಲ್ಲಿ ನಿನ್ನ ಜೊತೆ ಹೋರಾಡಿದ ನಿನ್ನ ಸಹೋದರ ಆಷಾಢನು ಮರಳಿ ಅರಮನೆಗೆ ಬಂದಿದ್ದಾನೆ. ಅರಮನೆಗೆ ಅಂಗವಿಕಲನಾಗಿ ಬಂದಿದ್ದು ಹಳೆಯ ಸುದ್ದಿ. ಈಗ ಅವನು ಮೊದಲಿನಂತೆ ಗುಣಮುಖನಾಗಿರುವುದು ಹೊಸ ಸುದ್ದಿ. ಅದಕ್ಕೆ ಇಡೀ ನಾಡಲ್ಲಿ ಸಂಭ್ರಮದಿಂದ ಅವನ ಹುಟ್ಟುಹಬ್ಬವನ್ನು ಆಚರಿಸಬೇಕು ಎಂದು ಎಲ್ಲ ಸಿದ್ಧತೆಗಳು ನಡೆಯುತ್ತಿದೆ. ನಾರಾಯಣ ನಾರಾಯಣ, ಸಂತೋಷ, ಬಹಳ ಸಂತೋಷ. ಒಬ್ಬ ಅಣ್ಣ ತನ್ನ ಸಹೋದರನಿಗೆ ಕೊಡಬಹುದಾದ ಉತ್ತಮ ಉಡುಗೊರೆಯನ್ನೇ ನೀಡುತ್ತಿರುವೆ. ಈ ಸುದ್ದಿ ಕಿವಿಯಾರೆ ಕೇಳಿದ ಮೇಲೆಯೇ ನಾನು ಕಣ್ಣಾರೆ ನೋಡಿಕೊಂಡು ಹೋಗಲು ಬಂದದ್ದು. ಆದರೆ ರೇ ಎಂಬ ಉದ್ಗಾರ ಬೇಕೆನಾದರೆ? ಹೌದಪ್ಪ ಶ್ರವಣಯ್ಯ, ಈ ಸಂಭ್ರಮದ ಜೊತೆಗೆ ಪ್ರಜೆಗಳ ಬಾಯಿಂದ ಚಕ್ರವರ್ತಿಗಳ ಬಗ್ಗೆ ಒಂದು ವ್ಯಂಗ್ಯವಾದ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಬೇಸರವಾಯಿತಪ್ಪ. ನಮ್ಮ ಬಗ್ಗೆ ವ್ಯಂಗ್ಯವೇ? ಹೌದು. ಯಾರವರು? ಎಲ್ಲಿದ್ದಾರೆ? ಅವರು ಯಾರಾಗಿದ್ದರೂ ಸರಿ, ಅವರ ರುಂಡವನ್ನು ಚೆಂಡಾಡು ಬಿಡುತ್ತೇನೆ. ಹೇಳಿ ನಾರ್ದರೆ. ಸಾವಧಾನ ಸಾವಧಾನ ಶ್ರವಣಯ್ಯ. ಪ್ರಜೆಗಳಿಂದಲೇ ರಾಜ, ಪ್ರಜೆಗಳಿಂದಲೇ ರಾಜ್ಯ. ಜೈಕಾರಗಳೊಂದಿಗೆ ಟೀಕೆಯನ್ನು ನಮ್ರತೆಯಿಂದ ಸ್ವೀಕರಿಸುವವನೇ ನಿಜವಾದ ರಾಜ. ಅದೇ ರಾಜಧರ್ಮ. ಟೀಕೆ ಎಂಬುದು ಆನೆಗೆ ಅಂಕುಶವಿದ್ದಂತೆ. ಟೀಕಿಸುವವನು ಕೊಲ್ಲಿಸುವವನು ರಾಜನಾಗುವುದಿಲ್ಲ, ಸರ್ವಾಧಿಕಾರಿಯಾಗುತ್ತಾನೆ. ಸರ್ವಾಧಿಕಾರದಿಂದಲೇ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯ, ಶತ್ರುಗಳನ್ನು ಸದೆಬಡೆಯಲು ಸಾಧ್ಯನಾದರೆ. ಟೀಕಿಸುವವರನ್ನು ದಂಡಿಸದೆ ಹೋದರೆ ಟೀಕಿಸುವವರ ದಂಡೇ ಶುರುವಾಗುವುದು. ಹಾಗೆಂದು ದನಿ ಎತ್ತಿದವರನ್ನು ದಮನಿಸುತ್ತಾ ಹೋದರೆ ದಂಗೆಯಾಗುವುದಿಲ್ಲವೇ ಶ್ರವಣಯ್ಯ? ಧ್ವನಿ ಎತ್ತಿದವರನ್ನು ಅಲ್ಲೇ ದಮನ ಮಾಡಿದರೆ ಉಳಿದವರು ಧ್ವನಿ ಎತ್ತಲು ಭಯಪಡುತ್ತಾರೆ. ರಾಜನ ಬಗ್ಗೆ ಪ್ರಜೆಗಳಿಗೆ ಎಲ್ಲಿಯವರೆಗೂ ಭಯ ಇರುತ್ತದೆಯೋ ಅಲ್ಲಿಯ ತನಕ ಸಾಮ್ರಾಜ್ಯವು ಸುರಕ್ಷಿತವಾಗಿರುತ್ತದೆ ಎನ್ನುವುದು ನಮ್ಮ ಅನಿಸಿಕೆ. ತಪ್ಪು ಶ್ರವಣಯ್ಯ. ಜೈಕಾರ ಹಾಕುವವರನ್ನು ಟೀಕಿಸುವವರನ್ನು ಸಮನಾಗಿ ಕಾಣುವನೇ ನಿಜವಾದ ರಾಜ. ಭಯವನ್ನು ಬಿತ್ತುವವನು ಎಂದಿಗೂ ರಾಜನಾಗಲಾರ, ಅವನು ಸರ್ವಾಧಿಕಾರಿಯಾಗುತ್ತಾನೆ. ಸಾಕು ಮಾಡಿ ನಿಮ್ಮ ಗೊಡ್ಡು ಪ್ರಲಾಪವನ್ನು. ಆಡಳಿತದ ಅನುಭವವಿಲ್ಲದ ನಿಮ್ಮಂಥ ಅಲೆಮಾರಿಗೆ ಪ್ರಭುತ್ವದ ಅರಿವಿದೆಯೇ? ಉಪದೇಶವನ್ನು ನಿಲ್ಲಿಸಿ ನಮ್ಮ ಬಗ್ಗೆ ಯಾರು ಏನೆಂದರೆಂದು ಮಾತ್ರ ತಿಳಿಸಿ. ಆಯ್ತಪ್ಪ, ಈ ಅಲೆಮಾರಿಗೇಕೆ ಬೇಕು ನಿನ್ನ ಆಡಳಿತದ ಉಸಾಬರಿ? ಇರಲಿ. ಜನರು ಆಡಿಕೊಳ್ಳುತ್ತಿರುವುದು ನಿನ್ನ ಆಡಳಿತದ ಬಗ್ಗೆ ಅಲ್ಲ, ನಿನ್ನ ಪಾದರಕ್ಷದ ಬಗ್ಗೆ. ಏನು?
ಪಾದರಕ್ಷೆಯೇ? ಹೌದಪ್ಪ, ನಮ್ಮ ಚಕ್ರವರ್ತಿಗಳಿಗೆ ಏನಿದ್ದರೇನು, ಎಷ್ಟಿದ್ದರೇನು, ಎಂತಹ ಸಂಭ್ರಮಗಳಿದ್ದರೇನು, ಪಾದಗಳಿಗೆ ಒಂದು ಜೊತೆ ಪಾದರಕ್ಷೆ ಹಾಕಿಕೊಳ್ಳುವ ಅದೃಷ್ಟವಿಲ್ಲವೆಂದು ಊರೂರು ಕೇರಿ ಕೇರಿಗಳಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ. ಹಾ ಹೌದು, ನಾನು ಎಷ್ಟೋ ಸಲ ಈ ಪ್ರಶ್ನೆಯನ್ನು ನಿನಗೆ ಕೇಳಬೇಕೆಂದಿದ್ದೆ. ಹೌದು, ನೀನೇಕೆ ಪಾದರಕ್ಷೆಯನ್ನು ಧರಿಸಿಕೊಳ್ಳುವುದಿಲ್ಲ? ಹುಟ್ಟಿನಿಂದಲೂ ದೈಹಿಕವಾಗಿ ಬಂದ ಸಮಸ್ಯೆ ಒಂದು ನಮ್ಮ ಪಾದಗಳಿಗೆ ಪಾದರಕ್ಷೆಯನ್ನು ಧರಿಸದಂತೆ ಮಾಡಿಬಿಟ್ಟಿದೆನಾದರೆ, ಅಂದರೆ ಯಾವುದೇ ಪ್ರಾಣಿಯ ಚರ್ಮದಿಂದ ಮಾಡಿದ ಪಾದರಕ್ಷೆಗಳನ್ನು ಧರಿಸಿದರೆ ಕೆಲವೇ ಗಳಿಗೆಗಳಲ್ಲಿ ಪಾದಗಳು ಬಾತುಕೊಳ್ಳುತ್ತದೆ. ಅಯ್ಯೋ ಪಾಪ. ಆದ್ದರಿಂದಲೇ ನಾವು ಪಾದರಕ್ಷೆಗಳನ್ನು ಧರಿಸುವುದನ್ನೇ ಬಿಟ್ಟು ಬಿಟ್ಟಿದ್ದೇವೆ. ನಾರಾಯಣ ನಾರಾಯಣ, ಸಾವನ್ನೇ ಗೆದ್ದ ಸಾರ್ವಭೌಮನಿಗೆ ಒಂದು ಜೊತೆ ಪಾದರಕ್ಷೆ ಧರಿಸುವ ಅದೃಷ್ಟವಿಲ್ಲವೆಂದರೆ ಎಂತಹ ಸೋಜಿಗ. ನನಗನ್ನಿಸುವಂತೆ ಇದು ಚರ್ಮದ ಸಮಸ್ಯೆಯಲ್ಲ ಶ್ರವಣಯ್ಯ, ಚಮ್ಮಾರನ ಸಮಸ್ಯೆ ಇರಬಹುದು. ಅಂದರೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿರುವಂತೆ ನಿನ್ನ ಪಾದರಕ್ಷೆಯ ಸಮಸ್ಯೆಗೂ ಪರಿಹಾರವಿರಲೇಬೇಕು. ಚರ್ಮ ಹದ ಮಾಡುವುದರಲ್ಲಿಯೇ ಸಮಸ್ಯೆ ಇದೆ ಎಂದು ನನ್ನ ಭಾವನೆ. ನುರಿತ ಕುಶಲಕರ್ಮಿಯೊಬ್ಬನ ಕಲೆಗಾರಿಕೆ ನಿನ್ನ ಸಮಸ್ಯೆಯನ್ನು ಪರಿಹರಿಸಬಹುದು. ನಿನ್ನ ಸಹೋದರನ ಹುಟ್ಟುಹಬ್ಬವನ್ನು ನೀನು ಪಾದರಕ್ಷೆಯನ್ನು ಧರಿಸುವ ಮೂಲಕ ಆಚರಿಸಬೇಕೆಂಬುದು ಪ್ರಜೆಗಳ ಬಯಕೆ. ಅಷ್ಟೇ ಅಲ್ಲ, ನಮ್ಮ ಬಯಕೆಯೂ ಹೌದು. ಈಗಿಂದೀಗಲೇ ಡಂಗೂರ ಹೊಡಿಸು. ನಿನ್ನ ಪಾದಗಳಿಗೆ ಪಾದರಕ್ಷೆ ಮಾಡುವ ಕುಶಲಕರ್ಮಿಯೊಬ್ಬ ಸಿಕ್ಕೇ ಸಿಗುತ್ತಾನೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಒಬ್ಬ ಸಾಮ್ರಾಟನಾಗಿ ಪಾದರಕ್ಷೆಯನ್ನು ಧರಿಸಲಾಗದಂಥ ಕೊರಗು ನಮಗೂ ಇದೆನಾದರೆ ಒಳ್ಳೆಯ ಸಲಹೆಯನ್ನೇ ಕೊಟ್ಟಿರಿ. ಹಿಂದೆ ನಿಮ್ಮ ಸಲಹೆಯಂತೆ ಡಂಗೂರ ಓಡಿಸುತ್ತೇನೆ. ನಾರಾಯಣ 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 ನಾರಾಯಣ. ಆಹಾ ಆಹಾ, ಇದಲ್ಲವೇ ಪುಣ್ಯಕಾಲ, ಇದಲ್ಲವೇ ನನ್ನ ಕಣ್ಣುಗಳಿಗೆ ತಂದ ಪಾವನ ಕ್ಷಣ, ಭಕ್ತರ ಭಕ್ತಿಯ ಪರಾಕಾಷ್ಠೆ. ಮುಗಿಲು ಮುಟ್ಟಿದ ಈ ನಡುಮಲೆಯಲ್ಲಿ ಕಾಲವಲ್ಲದ ಕಾಲದಲ್ಲಿ ಪುಷ್ಪ ವೃಷ್ಟಿಯಾಗುವುದನ್ನು ನೋಡುವುದೇ ನನ್ನ ಭಾಗ್ಯ ತಂದೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕಿತು ಎಂಬಂತೆ ಆ ಹೆಣ್ಣು ಮಗಳು ಸಂಕಮ್ಮನಿಗೆ ಬಂದೊದಗಿದ ಕಷ್ಟವೆಲ್ಲ ಕಳೆಯಿತು. ನಿನಗೆ ಕೋಟಿ ಕೋಟಿ ಪ್ರಣಾಮಗಳು. ಇದರಲ್ಲಿ ನನ್ನದೇನಿದೆ ತಾಯಿ, ಸರ್ವಂ ಕಾಲ ನಿಮಿತ್ತಂ. ಹಾಗನ್ನಬೇಡ ತಂದೆ, ನಿನ್ನ ದಯೆ ಇಲ್ಲದೆ ಗರಿಕೆಯೂ ಅಲುಗಾಡುವುದಿಲ್ಲವೆಂಬ ಸತ್ಯದ ಅರಿವು ನನಗಿದೆ. ಎಷ್ಟೇ ಕಾಡಿಸಿದರೂ ಕೊನೆಗೆ ತಕ್ಕ ಫಲ ಕೊಡುವ ನಿನ್ನ ಲೀಲೆಗೆ ಸಾಟಿ ಉಂಟೆ? ಮಾರಮ್ಮ, ನಾನು ನಿಮಿತ್ತ ಮಾತ್ರ, ಎಲ್ಲವೂ ಅವರವರ ಕರ್ಮಫಲ. ನಾನು ಗುರುವಾಗಿ ಸರಿದಾರಿಗೆ ತರಬಹುದೇ ಹೊರತು ನಾನೇ ದಡಕ್ಕೆ ಸೇರಿಸುವುದಿಲ್ಲ. ನನ್ನ ನೀತಿ ನಿಯಮ ಸನ್ಮಾರ್ಗವ ನಂಬಿ ನಡೆದರೆ ಮಾನವನು ದೈವಾಂಶ ಸಂಭೂತನಾಗುತ್ತಾನೆ. ಒಂದು ವೇಳೆ ನೀತಿ ನಿಯಮವ ಬಿಟ್ಟು ದುರ್ಮಾರ್ಗದಲ್ಲಿ ನಡೆದರೆ
ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅರಿತರೆ ಧರ್ಮ, ಮರೆತರೆ ಕರ್ಮ. ಈ ಸಂಕಮ್ಮನು ಅದನ್ನು ಅರಿತು ಧರ್ಮದಿಂದ ಬಾಳಿದ ಫಲವಾಗಿ ಇಂದು ಆಕೆ ಆದರ್ಶ ಮಾನಿನಿಯಾಗಿ ಮಹಾದೇವನ ಚರಿತ್ರೆಯಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ನಿಜ ತಂದೆ, ನಾನು ಎಷ್ಟೋ ಜನ ಶರಣರ ಕಥೆಯನ್ನ ಕೇಳಿದ್ದೇನೆ, ನೋಡಿದ್ದೇನೆ. ಅವರ ಭಕ್ತಿಗೆ ಮೆಚ್ಚಿ ದೈವವೇ ಬಂದು ಅವರನ್ನು ಕಾಪಾಡಿದ್ದು ಸರ್ವೇ ಸಾಮಾನ್ಯ. ಆದರೆ ಈ ಲೋಕನಾಟಕದಲ್ಲಿ ಸಾಮಾನ್ಯಳನ್ನು ಸಾಧ್ವಿ ಮಾಡಿ ಅವಳ ಕೈಯಿಂದಲೇ ಪವಾಡಗಳನ್ನು ಮಾಡಿಸಿ ಅವಳನ್ನೇ ದೇವತೆಯನ್ನಾಗಿಸಿದ ನಿನ್ನ ಲೀಲೆ ಅದ್ಭುತ ಸ್ವಾಮಿ. ಇರಬಹುದು ತಂಗಿ. ಕುಂಬಾರನಿಗೆ ಮಡಿಕೆ ಮಾಡಲು ಹದವಾದ ಮಣ್ಣಿರಬೇಕು. ಶಿಲ್ಪಿಗೆ ಸುಂದರವಾದ ಶಿಲ್ಪ ಮಾಡಲು ಸರಿಹೊಂದುವ ಶಿಲೆ ಇರಬೇಕು. ಹುಟ್ಟಿದ ಕಲ್ಲೆಲ್ಲ ಶಿಲ್ಪವಾಗುವುದಿಲ್ಲ. ಭೂಮಿಯ ಮೇಲಿನ ಮಣ್ಣೆಲ್ಲ ಮಡಿಕೆಯಾಗುವುದಿಲ್ಲ. ಮಾನವತೆಯಿಂದ ದೈವತ್ವದ ರೂಪವಾಗಬೇಕಾದರೆ ಮಾನವನಿಗೂ ಅವನದೇ ಆಗಿರುವ ಗುಣಗಳಿರಬೇಕು. ಭೂಮಿಯಂತಹ ಸಹನೆ ಇರಬೇಕು. ಗಂಗೆಯಂತಹ ಪಾವಿತ್ರತೆ ಇರಬೇಕು. ಸರ್ವರನ್ನು ತನ್ನವರೆನ್ನುವ ವಿಶಾಲ ಮನೋಭಾವನೆ ಇರಬೇಕು. ಕಾಮ, ಕ್ರೋಧ, ಮದ ಮತ್ಸರಿಗಳಿಗಂಟದ ತ್ಯಾಗಮಯಿಗಳಾಗಿರಬೇಕು. ನಮ್ಮ ಸಂಕಮ್ಮನಿಗೆ ಅವೆಲ್ಲ ಗುಣಗಳು ಕರಗತವಾಗಿವೆ ಅಲ್ಲವೇ ಸ್ವಾಮಿ? ಅದರಲ್ಲಿ ಎರಡು ಮಾತಿಲ್ಲ ಮಾರಮ್ಮ. ಸಂಕಮ್ಮ ಈ ಧರೆಯಲ್ಲಿ ಅವತರಿಸಿದ ಅಪರೂಪದ ಹೆಣ್ಣು. ಹುಟ್ಟಿದಾಗಲೇ ತನ್ನ ಹೆತ್ತ ತಾಯಿಯನ್ನು ಕಳೆದುಕೊಂಡರು ಸುತ್ತಲ ತಾಯಿಯಂದರಲ್ಲಿ ತನ್ನ ತಾಯಿಯನ್ನು ಕಂಡುಕೊಂಡ ಮಮತಾರೂಪಿಯವಳು. ಸಂಕಮ್ಮ ಸುಗುಣಶೀಲೆ ಸಂಪನ್ನೆ. ಮೆಟ್ಟಿದ ಮನೆಯನ್ನು ಎಂದಿಗೂ ನಿಂದನೆ ಮಾಡದ ಕರುಣಾಮಯಿ. ಅವಳ ತ್ಯಾಗದ ಪರಾಕಾಷ್ಠೆ ಹೇಳತೀರದು ತಾಯಿ. ಅಪ್ಪನಿಗೆ ಅಕ್ಕರೆಯ ಮಗಳಾಗಿ, ಓರಿಗೆಯರಿಗೆ ನೆಚ್ಚಿನ ಗೆಳತಿಯಾಗಿ, ಗಂಡನಿಗೆ ತಕ್ಕ ಅರ್ಧಾಂಗಿಣಿಯಾಗಿ, ಅತ್ತೆ ಮಾವರಿಗೆ ತಕ್ಕ ಮಗಳಾಗಿ, ಬಳಗಕ್ಕೆ ತಕ್ಕ ಬಳಗವಾಗಿ, ಸತ್ಯವನ್ನು ಬಿಡದೆ ಶೀಲವನ್ನು ಕಾಪಾಡಿಕೊಂಡು ಪುರದ ಜನರ ನಡುವೆ ದೇವತೆ ಎನಿಸಿಕೊಳ್ಳುತ್ತಿರುವ ನನ್ನ ಶಿಶುಮಗಳ ಚರಿತ್ರೆ ಅಜರಾಮರ. ಈ ಲೋಕ ನಾಟಕದಲ್ಲಿ ಸಂಕವ್ವನ ಆದರ್ಶ ನಾನೇ ಚಿತ್ರಿಸಿದ ಚಿತ್ತಾರ. ಯಾರು ಈ ಲೋಕದಲ್ಲಿ ಸಂಕಮ್ಮನಂತೆ ಸತ್ಯ ನಿಷ್ಠೆಯಿಂದ ನಡೆದು ಭಕ್ತಿ ಮಾರ್ಗವ ತೊರೆಯದೆ ಸದಾ ಶಾಂತಿಯ ಬಾಳು ನಡೆಸುತ್ತಾರೋ ಅವರಿಗೆ ನನ್ನ ಆಶೀರ್ವಾದ ಎಂದೆಂದಿಗೂ ಇರುತ್ತದೆ. सहस्रशीर्षा पुरुषः